ಹಿಂದಿನ ಸಂಚಿಕೆಯಲ್ಲಿ ನಾವು ಸ್ನಾನದ ನಂತರ ಬಟ್ಟೆ ಯಾವ ಥರದ್ದು ಹಾಕೊಬೇಕು ಅಂತ ನಾವು ಡಿಸ್ಕಷನ್ ಮಾಡಿದ್ವಿ. ಆಯುರ್ವೇದ ಏನೇನು ಹೇಳುತ್ತೆ ಅಂತ. ಈ ಸಂಚಿಕೆಯಲ್ಲಿ ನಾವು ಬಟ್ಟೆ ಹಾಕೊಂಡಿದ್ಮೇಲೆ ಬೇರೆ ಏನೇನು ನಮ್ಮ ದೇಹದ ಮೇಲೆ ಹಾಕೊಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಆಯುರ್ವೇದದಲ್ಲಿ ಈ ಬೇರೆ ಬೇರೆ ಹೂವಿಂದ ಹಾರಗಳು ಹೇಳಿದ್ದಾರೆ. ಈಗಿನ ಕಾಲದಲ್ಲಿ ಅದೆಲ್ಲ ಹಾಕ್ಕೊಂಡು ಓಡಾಡೋದು ಸ್ವಲ್ಪ ಕಷ್ಟ ಆಗತ್ತೆ. ಆದರೆ ದೇಹದ ಮೇಲೆ ಚಿನ್ನ ಬಳಸಬೇಕು ಅಂತ ಆಯುರ್ವೇದ ತುಂಬ ಹೇಳುತ್ತೆ. ಈ ಗೋಲ್ಡನ್ನ ನಾವು ದೇಹದ ಮೇಲೆ ಉಂಗ್ರದ ರೀತಿ ಅಥವಾ ಒಂದು ಚೈನ್ ರೀತಿ, ಸರದ ರೀತಿ, ವಾಲೆಗಳ ರೀತಿ ನಾವು ಉಪಯೋಗಿಸ್ಕೊಳ್ಳೋದ್ರಿಂದ ನಮ್ಮ ಸುಖ ಜಾಸ್ತಿ ಆಗತ್ತೆ, ನಮ್ಮಲ್ಲಿ ಆರೋಗ್ಯ ಜಾಸ್ತಿ ಆಗತ್ತೆ, ಶೋಭ ಜಾಸ್ತಿ ಆಗತ್ತೆ, ಹಾಗೂ ನಮ್ಮ ಧನ ವೃದ್ಧಿ ಕೂಡ ಆಗತ್ತೆ. ಇಷ್ಟು ಆಯುರ್ವೇದ ಹೇಳುತ್ತೆ. ನೀವು ಧನನ ಆಕರ್ಷಣೆ ಮಾಡಬೇಕು ಅಂದರೆ ನೀವು ನಿಮ್ಮ ದೇಹದಲ್ಲಿ ಸ್ವರ್ಣವನ್ನು ನೀವು ಬಳಸ್ಕೊಬೇಕು. ಬಳೆ ರೂಪದಲ್ಲಿರ್ಬೋದು, ಅಥವಾ ಒಂದು ಚೈನ್ ರೂಪದಲ್ಲಿರ್ಬೋದು, ಅಥವಾ ವಾಲೆಗಳ ರೂಪದಲ್ಲಿರ್ಬೋದು. ಹಾಗೆ ತುಂಬ ಹಾಕ್ಕೊಂಬಿಟ್ರೆ ಕಳ್ಳರು ಹುಡ್ಕೊಂಬಂದ್ಬಿಡ್ತಾರೆ. ಸೊ ಆದಷ್ಟು ಈ ಸ್ವರ್ಣನ ನೀವು ದೇಹದ ಮೇಲೆ ಉಪಯೋಗಿಸ್ಕೊಳ್ಳೋದ್ರಿಂದ ಇದೆಲ್ಲ ಲಾಭದಾಯಕ. ಹಾಗೂ ಸ್ವರ್ಣ ವಿಷಹರ. ಕೆಲವು ಸಲ ವಿಷಗಳೇನಾರ ಇತ್ತು ಅಂದರೆ ಅದನ್ನು ಕೂಡ ಅದರದ್ದು ಪ್ರಭಾವ ಕೂಡ ಕಮ್ಮಿ ಮಾಡುತ್ತೆ. ಬುದ್ಧಿಶಕ್ತಿ ಜಾಸ್ತಿ ಮಾಡುತ್ತೆ. ನಮ್ಮ ಆಯುರ್ವೇದದಲ್ಲಿ ನಾವು ಒಂದು ಸ್ವರ್ಣಪ್ರಾಶ ಅಂತಲೂ ಕೂಡ ಮಕ್ಕಳಿಗೆ ಎನ್ಕರೇಜ್ ಮಾಡ್ತೀವಿ ತಗೊಳ್ಳೋದಕ್ಕೆ. ಅದು ಶೋಧಿತ ಸ್ವರ್ಣ ಭಸ್ಮದ್ದು ಪ್ರಿಪ್ರೇಷನ್ನು. ಅದನ್ನು ಹಾಕಿ ತಿಂಗಳಿಗೆ ಒಂದ್ಸಲಿನೋ ಅಥವಾ ಪ್ರತಿ ದಿವಸ ಉಪಯೋಗಿಸ್ಕೊಳ್ಳೋಕ್ಕೆ ನಾವು ಎನ್ಕರೇಜ್ ಮಾಡ್ತೀವಿ. ಅದರಿಂದ ಮಕ್ಕಳ ಬುದ್ಧಿ, ಸ್ಮೃತಿ, ಮೆಮೊರಿ ಪವರು, ಧೀಶಕ್ತಿ, ಬುದ್ಧಿಶಕ್ತಿ ಎಲ್ಲ ಹೆಚ್ಚಾಗತ್ತೆ. ಸಣ್ಣ ವಯಸ್ಸಿಂದ ಮಾಡ್ತಾರೆ ಮಕ್ಕಳು. ನಾವು ನೋಡಿದ್ದೀವಿ, ತುಂಬ ಕ್ಲಾಸಲ್ಲಿ ಟಾಪರ್ಸ್ ಆಗಿರ್ತಾರೆ. ಅವರ ಬುದ್ಧಿ ತುಂಬ ಚುರುಕಾಗಿರುತ್ತೆ, ಜಾಣತನ ಜಾಸ್ತಿ ಇರುತ್ತೆ, ಸುಖ ಸಂತುಷ್ಟ ಜಾಸ್ತಿ ಇರುತ್ತೆ, ಬೇಜಾರ್ತನ ಕಮ್ಮಿ ಇರುತ್ತೆ ಅಂಥ ಮಕ್ಕಳಲ್ಲಿ. ಸೊ ಸ್ವರ್ಣಪ್ರಾಶ ಪ್ರತಿ ದಿವಸ ಹಾಕೊಳ್ಳೋದು ತುಂಬ ಇಂಪಾರ್ಟೆಂಟು. ಹಲವಾರು ರತ್ನಗಳಿವೆ. ಆಯುರ್ವೇದ ಹೇಳುತ್ತೆ ಈ ನವಗ್ರಹಗಳ ರತ್ನಗಳು ನಿಮ್ಮ ದೇಹದ ಮೇಲೆ ಧರಿಸೋದ್ರಿಂದ ಆ ಗ್ರಹ ಪರಿಣಾಮಗಳು, ಕೆಟ್ಟ ಪರಿಣಾಮಗಳು ಕಮ್ಮಿ ಇರತ್ತೆ ಅಂತ. ಸೂರ್ಯಗ್ರಹದ್ದು ತಾಪತ್ರೆಗಳೇನಾರು ಜಾಸ್ತಿ ಇತ್ತು ಅಂದರೆ ಮಾಣಿಕ್ಯವನ್ನು ಹಾಕೊಬೇಕು. ರೂಬಿ, ರೆಡ್ ರೂಬಿ ಅಂತ ಕರಿತೀವಿ. ಚಂದ್ರಗ್ರಹದ್ದೇನಾರು ಸಮಸ್ಯೆಗಳು ಜಾಸ್ತಿ ಇತ್ತು ಅಂದರೆ ಪರ್ಲ್, ಮುತ್ತು ಧರಿಸಬೇಕು ದೇಹದಲ್ಲಿ. ಮಂಗಳದ್ದು, ಕುಜಂದೇನಾರು ಸಮಸ್ಯೆಗಳು ಜಾಸ್ತಿ ಇತ್ತು ಅಂದರೆ ನೀವು ಧರಿಸ್ಬೇಕಾಗಿರೋದು ಪ್ರವಾಳ, ರೆಡ್ ಕಾರಲ್. ಬುಧ ಗ್ರಹದ್ದೇನಾರು ಸಮಸ್ಯೆಗಳಿತ್ತು ಅಂದರೆ ಪನ್ನ, ಗ್ರೀನ್ ಎಮರಲ್ಡ್. ಗುರು ಗ್ರಹದ್ದೇನಾರು ಸಮಸ್ಯೆಗಳಿತ್ತು ಅಂದರೆ ಪುಕ್ರಾಜ, ಯೆಲ್ಲೋ ಸಫೈರ್. ಶನಿ ಗ್ರಹದ್ದು ಏನಾರು ಪ್ರಭಾವದ್ದು ಕೆಟ್ಟದ್ದೇನಾರು ಇತ್ತು ಅಂದರೆ ನೀವು ಧರಿಸ್ಬೇಕಾಗಿರೋದು ನೀಲಂ, ಬ್ಲೂ ಸಫೈರ್. ರಾಹು ಏನಾರ ಇತ್ತು ಅಂದರೆ ಗೋಮೇಧ. ಕೇತು ಗ್ರಹದ್ದೇನಾರ ಇತ್ತು ಅಂದರೆ ವೈಡೂರ್ಯ. ಸೊ ಈ ಗ್ರಹದ್ದು ನೀವು ಧರಿಸ್ಬೇಕಾಗಿರೋ ರತ್ನಗಳು ಇವು ಜ್ಯೋತಿಷ್ಯರ ಹತ್ರ ಕೂತ್ಕೊಂಡು ಡಿಸ್ಕಸ್ ಮಾಡಿ ಹಾಕ್ಕೊಳ್ಳಿ. ಜ್ಯೋತಿಷ್ಯರು ಎರಡು ಆ್ಯಂಗಲ್ ರೀತಿ ನೋಡ್ತಾರೆ. ನಿಮ್ಮ ಲಗ್ನ ಹಾಗೂ ನಿಮ್ಮ ರಾಶಿ ಪ್ರಕಾರ ಯಾವ್ಯಾವ ಗ್ರಹಗಳು ನಿಮಗೆ ಒಳ್ಳೇದು ಮಾಡುತ್ತೋ ಅಂಥ ಗ್ರಹದ್ದು ರತ್ನಗಳು ನೀವು ಧರಿಸ್ಬೇಕು ಅಂತ ಒಂದು ರೀತಿ ಹೇಳ್ತಾರೆ. ಇನ್ನೊಂದು ರೀತಿ ನಿಮ್ಗೆ ಆ ಗ್ರಹದ್ದು ಏನಾರು ತೊಂದರೆ ಇತ್ತು ಅಂದರೆ ಅಂಥ ಗ್ರಹದ್ದು ನೀವು ರತ್ನಗಳು ನೀವು ಧರಿಸ್ಬೇಕು ಅಂತಲೂ ಒಂದು ಕಾನ್ಸೆಪ್ಟ್ ಇದೆ. ಅಥವಾ ಅಂಥ ಗ್ರಹದ್ದು ರತ್ನಗಳು ನೀವು ದಾನ ಮಾಡಬೇಡಿ ಅಂತಲೂ ಕೂಡ ಹೇಳುತ್ತೆ. ಸೊ ಈ ರೀತಿ ಈ ರತ್ನಗಳು ಹಾಕೊಳ್ಳೋದ್ರಿಂದ ಆ ಗ್ರಹಗಳ ಶಾಂತಿ ಅಂತ ಒಂದಾಗತ್ತೆ. ರತ್ನಗಳು ನೋಡೋದು ತುಂಬ ಚೆನ್ನಾಗಿರುತ್ತೆ.
ಆ ಗ್ರಹಗಳ ರತ್ನಗಳು ಹಾಕೊಳ್ಳೋದ್ರಿಂದ ಅವು ಲೈಟ್ ರೇಸು, ವೈಬ್ರೇಷನ್ಸು ಅದು ಕೂಡ ನಿಮಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಬೇರೆ ಬೇರೆ ಗ್ರಹಗಳನ್ನು ನೀವು ಶಾಂತಿ ಮಾಡೋದ್ರಿಂದ, ಈ ರತ್ನಗಳು ಹಾಕೊಳ್ಳೋದ್ರಿಂದ ಅದನ್ನು ಶಾಂತಿ ಪಡಿಸ್ತೀರಾ. ಆ ಗ್ರಹಗಳು ನಿಮಗೆ ಆ ತಕ್ಕಂಗೆ ನಿಮಗೆ ಅನುಗ್ರಹ ಮಾಡ್ತಾ ಹೋಗುತ್ತೆ. ಸುಮಾರು ಜನಕ್ಕೆ ಮನಸ್ಸಿನ ಸಮಸ್ಯೆಗಳಿರುತ್ತೆ, ಅಂಥವ್ರಿಗೆ ಮುತ್ತು ಹಾಕೊಳ್ಳೋದು ಸ್ವಲ್ಪ ಲಾಭದಾಯಕ. ಕೆಲವರು ಕೋಪ ತಾಪಗಳು ಜಾಸ್ತಿ ಇರುತ್ತೆ, ಅಂಥವ್ರಿಗೆ ನೀವು ರೆಡ್ ಕಾರಲ್ಲಿ ಹಾಕೊಳ್ಳೋದು ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ. ಕೆಲವರಿಗೆ ಕಫ ಕಾಯಿಲೆಗಳು ಜಾಸ್ತಿ ಇರುತ್ತೆ, ಅಂಥವರು ಪುಕ್ಕರಾಜು ಹಾಕೊಳ್ಳೋದ್ರಿಂದ ಕಫ ಕಮ್ಮಿ ಆಗುತ್ತೆ. ಹಾಗೂ ಕೆಲವರಿಗೆ ಈ ಮಕ್ಕಳಾಗದಿರೋ ಸಮಸ್ಯೆ ಅವೆಲ್ಲ ಏನಾರು ಇತ್ತು ಅಂದರೆ ಶುಕ್ರಧಾತು ಎಪೀಸ್ ಮಾಡೋದಕ್ಕೆ ಹೀರಾ ಅಂದರೆ ಡೈಮಂಡು ಅದನ್ನು ಹಾಕೊಳ್ಳೋದ್ರಿಂದ ಮಕ್ಕಳು ಸಂತಾನ ಪಡೆಯೋದಕ್ಕೆ ತುಂಬ ಉಪಯೋಗ ಆಗುತ್ತೆ. ಕೆಲವರಿಗೆ ಬೇರೆ ಥರದ್ದು ವಾತವ್ಯಾಧಿಗಳು, ಅನಾರೋಗ್ಯ ಏನಾರು ಇತ್ತು ಅಂದರೆ ನೀಲಮ್ಮು ಅಥವಾ ಶನಿಗ್ರಹದ್ದು ಸ್ಟೋನ್ ಹಾಕೊಳ್ಳೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ನಿಮ್ಮ ಜಾತಕದ ಬೇರೆ ಬೇರೆ ಟ್ರಾನ್ಸಿಟ್ಸಲ್ಲಿ ಅಂತಂತ ರತ್ನಗಳು ಅವಾಗವಾಗ ಧರಿಸೋದ್ರಿಂದ ಆ ಟ್ರಾನ್ಸಿಟ್ ಎಫೆಕ್ಟ್ ಕೂಡ ಚೆನ್ನಾಗಾಗತ್ತೆ. ಹಳೆ ಕಾಲದಲ್ಲಿ ಬರೀ ರತ್ನಗಳು, ಬಟ್ಟೆಗಳು ಮಾತ್ರ ಹಾಕೊತಾ ಇರಲಿಲ್ಲ, ಜನರು ಗಿಡಮೂಲಿಕೆಗಳು ಕೂಡ ಧರಿಸ್ತಾ ಇದ್ರು. ಹಳೆ ಕಾಲದಲ್ಲಿ ವೈದ್ಯರು ಗಿಡಮೂಲಿಕೆಗಳನ್ನ ಅದನ್ನು ಪೇಟ ರೂಪದಲ್ಲಿ ಅಥವಾ ಒಂದು ಹಾರದ ರೂಪದಲ್ಲಿ ಹಾಕ್ಕೊಂಡು ಪೇಷಂಟ್ಸ್ನ ನೋಡೋರು. ಇದು ನಮ್ಮ ಗ್ರಂಥಗಳಲ್ಲೂ ಕೂಡ ಮೆನ್ಷನ್ ಆಗಿದೆ. ನಾವು ನಮ್ಮ ಹಿರಿಯ ವೈದ್ಯರು ಅವರು ನೋಡ್ದಂಗೆ, ಹಿರಿಯ ವೈದ್ಯರು ಆಗಿನ ಕಾಲದಲ್ಲಿರೋರು ಕೂಡ ಈ ಥರದ್ದು ಬೇರೆ ಬೇರೆ ಗಿಡಮೂಲಿಕೆಗಳನ್ನು ಕೂಡ ಧರಿಸ್ತಾ ಇದ್ರು. ಅದರಿಂದ ಆ ಕಾಯಿಲೆಗಳು ದೂರ ಇರುತ್ತೆ. ಆ ಬ್ಯಾಡ್ ಒಮೆನ್ಸು, ಬ್ಯಾಡ್ ಸ್ಪಿರಿಟ್ಸು ಅವು ಕೂಡ ದೂರದಲ್ಲಿರುತ್ತೆ, ಹತ್ತಿರ ಬರೋಲ್ಲ. ಸೊ ಈ ಸಂಚಿಕೆಯಲ್ಲಿ ನಾನು ಏನೇನು ನೀವು ರತ್ನಗಳು ಧರಿಸ್ಬೋದು, ಚಿನ್ನದ್ದು ಧರಿಸೋದ್ರಿಂದ ಏನೇನು ಲಾಭದಾಯಕ ಇವೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ತಿಳಿಸ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.